ಕರ್ನಾಟಕ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಮಾದರಿಯಾದ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದ ಶೌಚಾಲಯ. ಹೌದು ವೀಕ್ಷಕರೇ, ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದ ಶೌಚಾಲಯಗಳು ಇದೀಗ ಕರ್ನಾಟಕಕ್ಕೆ ಮಾದರಿಯಾಗಿದೆ. ಶೌಚಾಲಯದ ಸ್ವಚ್ಛತೆ ಮತ್ತು ಸುವ್ಯವಸ್ಥೆ, ಶೌಚಾಲಯ ಸಿಬ್ಬಂದಿಗಳಿಗೆ ಸಮವಸ್ತ್ರ ಮತ್ತು ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡುತ್ತಿರುವ ಈಗಿನ ಗುತ್ತಿಗೆದಾರರಾದ ಜಾಲಗಾರ್ ಕನ್ಸ್ಟ್ರಕ್ಷನ್. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣ ಕರ್ನಾಟಕಕ್ಕೆ ಎರಡನೆಯ ಹಾಗೂ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣವಾಗಿದ್ದು, ದಿನಕ್ಕೆ ಲಕ್ಷಕ್ಕಿಂತ ಹೆಚ್ಚು ಜನರು ಪ್ರಯಾಣಿಸುತ್ತಿದ್ದು, ಇಂತಹ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾವಿರಾರು ಜನ ಮೂತ್ರ ವಿಸರ್ಜನೆ ಮತ್ತು ಶೌಚಾಲಯ ಬಳಸುತ್ತಿದ್ದರೂ ಕೂಡ ಅತಿ ಶಿಸ್ತಿನಿಂದ ಕಾರ್ಯನಿರ್ವಹಿಸುತ್ತಿರುವ ಜಾಲಗಾರ ಕನ್ಸ್ಟ್ರಕ್ಷನ್ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕೇಂದ್ರ ಬಸ್ ನಿಲ್ದಾಣಗಳ ಶೌಚಾಲಯದ ಸಿಬ್ಬಂದಿಗಳಿಗೆ ಸಮವಸ್ತ್ರ, ಹ್ಯಾಂಡ್ ಗ್ಲೌಸ್, ಮಾಸ್ಕ್, ಕ್ಯಾಪ್ ಮತ್ತು ಶೂಸ್ ನೀಡಿ ಇವರು ಸಾರಿಗೆ ಬಸ್ ನಿಲ್ದಾಣ ಶೌಚಾಲಯಕ್ಕೆ ಮಾದರಿಯಾಗಿದ್ದಾರೆ. ಬೆಳಗಾವಿಯ ಕೆಎಸ್ಆರ್ಟಿಸಿ ಡಿಸಿ ಇವರಾದಂತಹ ಕೆಎಲ್ ಗುಡೆನ್ ಅವರ್ ಹಾಗೂ ಮೇಲಾಧಿಕಾರಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಲಾಗಿದೆ. ಶೌಚಾಲಯ ಗುತ್ತಿಗೆದಾರರಾದ ಮಂಜು ಜಾಲಗಾರ್ ಅವರು ಒಳ್ಳೆ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಬೆಳಗಾವಿ ಬಸ್ ನಿಲ್ದಾಣದಲ್ಲಿ. ಆಮೇಲೆ ಇವತ್ತಂತೂ ಮಾನ್ಯ ಸಾರಿಗೆ ಸಚಿವರ ಕಾರ್ಯಕ್ರಮ ಇತ್ತು, ಬಹಳ ಅದ್ಭುತವಾಗಿ ಸ್ವಚ್ಛತೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆಮೇಲೆ ಎಲ್ಲ ತಮ್ಮ ಸಿಬ್ಬಂದಿಗಳ ಒಂದು ಯೂನಿಫಾರ್ಮ್ದಲ್ಲಿ ಇದ್ರು. ಆಮೇಲೆ ಬಸ್ಗೆ ಶೌಚಾಲಯಗಳಿಗೆಲ್ಲ ತೋರಣ ಕಟ್ಟಿ ಡೆಕೋರೇಷನ್ ಮಾಡಿದ್ರು. ಹೀಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಅದನ್ನ ಅಪ್ರಿಸಿಯೇಟ್ ಮಾಡಿದ್ರು. ಯಾವುದೇ ಪ್ರಯಾಣಿಕರ ಕಡೆಯಿಂದ ಒಂದು ದೂರು ಕೂಡ ಇವತ್ತು ನಾವು ಸ್ವೀಕೃತಿ ಆಗಿಲ್ಲ. ಪ್ರಯಾಣಿಕರಿಗೂ ಕೂಡ ಶೌಚಾಲಯ ಉಚಿತ, ಮೂತ್ರಾಲಯ ಉಚಿತ, ಶೌಚಾಲಯ 5 ರೂಪಾಯಿ ಅನ್ನೋದು ಏನಕ್ಕೆ ನಮ್ಮ ಕಾನೂನಿದೆ ಅದನ್ನ ಅಕ್ಷರಶಃ ಅವರು ಪಾಲಿಸಿ ಜನರ ಮೆಚ್ಚುಗೆ ಪಾತ್ರರಾಗಿದ್ದಾರೆ. ಅದರಿಂದ ಸಂಸ್ಥೆ ವತಿಯಿಂದ ಮತ್ತು ಪ್ರಯಾಣಿಕರ ಪರವಾಗಿ ನಾನು ಕೂಡ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಕೇಂದ್ರ ಬಸ್ ಸ್ವಚ್ಛತೆ ನಿರ್ವಹಣೆ ಮಾಡಿಕೊಂಡು ನಾವು ಈಗಾಗಲೇ ಅನೇಕ ಜಾಗದಲ್ಲಿ ಮಾಡ್ತಾ ಇದೀವಿ. NW ಆಯ್ತು, ಮತ್ತೆ KSRTC ಆಯ್ತು. ಹೈಜಿನಿಕ್ ಮೇಂಟೆನೆನ್ಸ್ ಶೌಚಾಲಯ ಮಾಡ್ತಾ ಇದೀವಿ. ಎಲ್ಲ ಲೇಬರ್ಸ್ ಆಗಲಿ, ಮತ್ತೆ ಲೇಬರ್ಸ್ ಕಾಸ್ಟ್ಯೂಮ್ಸ್ ಆಗಲಿ, ಮತ್ತೆ ಹ್ಯಾಂಡ್ ಗ್ಲೌಸ್, ಮಾಸ್ಕ್, ಎಲ್ಲ ವಸ್ತ್ರಗಳನ್ನು ಎಲ್ಲ ಧರಿಸ್ತಾರ. ಎಲ್ಲ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ. ಹ್ಯಾಂಡ್ ವಾಶ್ ಆಗಲಿ, ಮತ್ತೆ ಅನೇಕ ಸಾಮಗ್ರಿಗಳು ನಾವು ಹೈಜಿನಿಕ್ ಮೇಂಟೈನ್ ಮಾಡ್ತಾ ಇದೀವಿ. ಈಗಾಗಲೇ ಎಲ್ಲಾ ಕಡೆ ಮಾಡ್ತಾ ಇದೀವಿ. ಯಾರಿಗೂ ಸಹ ಏನು ಆಗದಂಗೆ, ನಮ್ದು ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ನಾವು ಮೇಂಟೆನೆನ್ಸ್ ಮಾಡ್ತಾ ಇದೀವಿ. ಮತ್ತೆ ಕ್ಲೀನಿಂಗ್ ಮೇಂಟೆನೆನ್ಸ್, ಸ್ವಚ್ಛತೆಯನ್ನು ಎಲ್ಲಾ ಕಡೆನೂ ಇದೆ. ಈಗ ಮುಂದೆ ಇನ್ನ ಇದ್ರ ಬಗ್ಗೆ ಮುಂದೆ ಮಾಡ್ತೀವಿ. ಇನ್ನ ಇದ್ರ ಕ್ಲೀನಿಂಗ್ ಬಗ್ಗೆ ಇನ್ನ ಮುಂದುವರಿಸ್ತೀವಿ, ಚೆನ್ನಾಗಿ ಮಾಡ್ತೀವಿ ಅಂತೇಳಿ ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ತಾ ಇದ್ದೀವಿ. ಇದು 20 ರಿಂದ 30 ವರ್ಷಗಳಿಂದ ಮಾಡ್ತಾ ಇದೀವಿ. ಈಗ ನಾನು ಮಗನಾದ ಮಂಜುನಾಥ್ ಜಾಲಗಾರ್, ನಮ್ಮ ತಂದೆಯವರಾದ ಪರಶುರಾಮ್ ಜಾಲಗಾರ್ ಅಂತೇಳಿ ಅವ್ರಲಿಂದ ಮಾಡ್ತಾ ಇದೀವಿ. ಅವ್ರ ಅನುಭವ ನಮ್ದು, ಅವ್ರ ಮಗನಾದ ನಾನು ಅವ್ರ ಅನುಭವದಿಂದ ಮಾಡ್ತಾ ಇದೀವಿ.